ತುಂಬಾ ಖುಷಿ ಆಯ್ತು ಮಗಳೇ. ನಮ್ಮ ಹುಡುಗಿ ಆಗ್ಲೇ ಸಿಟಿಗೆ ಹೋಗ್ಬಿಟ್ಟು ಕೈ ತುಂಬಾ ಸಂಪಾದನೆ ಮಾಡಕ್ ಶುರು ಮಾಡ್ಬಿಟ್ಲು ಅಂತ ನಮ್ಗೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ ಮಗಳೇ. ನಿಂಗಲ್ಲಿ ಉಳ್ಕೊಳಿಕ್ಕೆ ವ್ಯವಸ್ಥೆ ಇದೆಯಂತೆ ಚಿಕ್ಕಪ್ಪ ಹೇಳಿದ್ರು. ಹೌದು ಚಿಕ್ಕಮ್ಮ, ಇಲ್ಲೆಲ್ಲ ತುಂಬಾ ಆರಾಮಾಗಿದೆ. ನಾನು ಕಷ್ಟಪಟ್ಟು ಚೆನ್ನಾಗಿ ದುಡ್ಡು ನಿಮಗೆ ದುಡ್ಡು ಕಳಿಸ್ತಾ ಇರ್ತೀನಿ. ನನ್ ಬಂಗಾರಿ ನೀನು. ಅಲ್ಲ ಕಣಮ್ಮ, ನೀನು ಈಗಲೇ ನಮ್ಗೆ ಇಷ್ಟೊಂದು ದುಡ್ಡು ಕಳಿಸಿದ್ಯಾ ಅಂದ್ರೆ ನಿನ್ ಸಂಬಳನೂ ತುಂಬಾ ಚೆನ್ನಾಗೇ ಇರತ್ತೇನೋ. ಹೇಗಿದ್ರು ನೀನು ಒಂಟಿ, ನಿಂಗೇನು ಜಾಸ್ತಿ ಖರ್ಚು ಬರಲ್ಲ. ಎಲ್ಲ ಸಂಬಳನೂ ನಮ್ಗೆ ಕಳಿಸಿದ್ಯಾ ಅಂತ ನನ್ಗೆ ಗೊತ್ತು ಮಗಳೇ. ತುಂಬಾ ಒಳ್ಳೆ ಹುಡುಗಿ ನೀನು. ಹೌದು ಚಿಕ್ಕಮ್ಮ, ಉಳ್ಕೊಳಕ್ಕೆ ಕ್ವಾರ್ಟರ್ಸ್ ಇದೆ, ಊಟನೂ ಅವರೇ ಕೊಡ್ತಾರೆ. ನನಗಿನ್ನೇನು ಖರ್ಚಿರುತ್ತೆ ಹೇಳಿ. ಆಮೇಲೆ ದುರ್ಗಾ, ನೀನ್ ಕೆಲಸ ಮಾಡ್ತಿರೋದು ಗಾರ್ಮೆಂಟ್ ಫ್ಯಾಕ್ಟ್ರಿ ಅಲ್ವಾ? ಹೌದು ಚಿಕ್ಕಮ್ಮ. ಅದ್ ಎಲ್ಲಿ ಬರತ್ತಮ್ಮ? ಯಾವ ಏರಿಯಾ? ಇದು ನೆಲ್ಮಂಗ್ಲ ಅಂತ. ಬಸ್ ಸ್ಟಾಪ್ ಹತ್ರನೇ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ, ಅಲ್ಲೇ ಇರೋದು. ಆಯ್ತು ಮಗಳೇ. ಈ ವಿಷಯ ನಿನ್ನ ಮಗಳಿಗಾಗಲಿ ನಿಮ್ಮ ಮನೆಯವ್ರಿಗಾಗಲಿ ಅವ್ರಿಗೂ ಗೊತ್ತಿಲ್ಲ ತಾನೆ. ಒಂದು ವೇಳೆ ಗೊತ್ತಾಯ್ತಂದ್ರೆ ಇಡೀ ನಿಮ್ಮ ಕುಟುಂಬದವ್ರಿಗೆ ಈ ದೇವ್ರ ಶಾಪ ತಟ್ಟುತ್ತೆ. ಅಯ್ಯೋ ಅಮೃತೇಶ್ವರ, ಅಮೃತೇಶ್ವರ, ಅಯ್ಯೋ ಗುರುಗಳೇ, ನಿಮ್ಮ ಮನೆಗೂ ನಾನು ಈ ವಿಷಯ ಯಾರಿಗೂ ಹೇಳಲ್ಲ. ಈಗಾಗಲೇ ಮಾತು ತಪ್ಪಿದ್ಯಾ ನೀನು? ನಾನು ಮನಸ್ಸಾಗಿದೆ, ಈಗಲೇ ಶಿಕ್ಷೆ ಕೊಡ್ಬಲ್ಲ ನಿನಗೆ. ಅಯ್ಯೋ ಗುರುಗಳೇ, ನಾನು ಆ ದುರ್ಗನ ಇಲ್ಲಿ ಕರ್ಕೊಂಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅವಳು ವಾಪಸ್ ಮನೆಗೆ ಬಂದಿದ್ದಾಗಲೂ ನಾನು ಅವಳನ್ನ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ಆಧುನಿಕ ಪುಣ್ಯಕೋಟಿ ಅಂತ ಬಿರುದು ಕೊಡೋದಿದ್ರೆ ನನಗೆ ಕೊಡಬೇಕು ಗುರುಗಳೇ. ತಮಾಷೆ ಮಾಡುವಷ್ಟು ಸಲಹೆ ತಗೋಬೇಡ ನೀನು. ಅಯ್ಯೋ ಶಾಂತಂ ಪಾಪಂ, ಶಾಂತಂ ಪಾಪಂ. ಗುರುಗಳೇ, ಆ ದುರ್ಗನ್ನ ಇಲ್ಲಿ ಕರ್ಕೊಂಬರೋದಿಕ್ಕೆ ನಿಮಗೆ ಯಾವ ಥರದ ಸಹಾಯ ಬೇಕಾದರೂ ನಾನು ಮಾಡ್ತೀನಿ. ದಯವಿಟ್ಟು ನನ್ನನ್ನು ನಂಬಿ. ಪ್ರತಿ ಸಲನೂ ನೀವು ಇದೇ ಮಾತು ಹೇಳ್ತಿದ್ರಿ ಪ್ರಭಾಕ. ನಿಜ ನಿಮ್ಮನ್ನ ನಂಬಿನೇ ನಾವು ಮಿಸ್ಟೇಕ್ ಮಾಡ್ಬಿಟ್ವಿ ಅಂತ ಅನ್ಸುತ್ತೆ. ನೀವೇ ಹೀಗೆ ಹೇಳಿದ್ರೆ ಹೇಗೆ? ಈಗಲೂ ನಾನು ಇಲ್ಲಿಗೆ ಬಂದಿದ್ದು ನಮ್ಮ ಯಜಮಾನ್ರಿಗೇನಾದರೂ ಗೊತ್ತಾದರೆ ನನ್ನನ್ನು ಸಿಗ್ದಾಕ್ಬಿಡ್ತಾರಷ್ಟೇ. ಅದಕ್ಕೆ ದಾರಿ ಖರ್ಚಿಗೇನಾದರೂ ಸ್ವಲ್ಪ